ಮರೆಯದ ಮಾತೊಂದ ಎಂದಿಗೂ ಸಿಗದಂತೆ ಮಾಯವಾದೆ ಹುಡುಕುವ ಕಾಯಕ ನನ್ನದು ಸಿಗದ ನಿನ್ನ ಸಿಗದ ನಿನ್ನ. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಕೊನೆಯ ಸಾಲು ನೋಡಿ, ಶೀರ್ಷಿಕೆ ಎಷ್ಟು ಚೆನ್ನಾಗಿದೆ, ಕೇಳೋಕ್ಕೆ ತುಂಬ ಹೊಸದಾಗಿದೆ. ಈ ರೀತಿಯ ಒಂದು ಹೊಸ ಪ್ರಯತ್ನವನ್ನು ಹೊಸ ಯುವಕರು ಒಂದು ಆಲ್ಬಮ್ ಮುಖಾಂತರ ನಿಮ್ಮ ಮುಂದೆ ತಂದಿದ್ದಾರೆ. ಇದರ ಪ್ರಮುಖ ರೂವಾರಿ ದಿನೇಶ್ ಅವರು. ಅವ್ರದ್ದೇ ಸಾಹಿತ್ಯ, ಅವ್ರದ್ದೇ ನಿರ್ದೇಶನ, ತುಂಬ ಸೊಗಸಾಗಿ ಮಾಡಿದ್ದಾರೆ. ಮಲೆನಾಡಿನ ಸುತ್ತಮುತ್ತ ಸುಂದರ ತಾಣಗಳಲ್ಲಿ ಇದನ್ನು ಚಿತ್ರೀಕರಿಸಿ ನಿಮಗೆ ಮನ ಮುಟ್ಟೋ ಹಾಗೆ ಅದನ್ನು ಚಿತ್ರೀಕರಿಸಿ ಕೊಟ್ಟಿದ್ದಾರೆ. ದಿನೇಶು ಇದಕ್ಕೆ ಮೊದಲು ಅವರು ನಿರ್ವಾಹಕರಾಗಿ ಅಂದರೆ ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಹೇಳ್ತೀವಿ, ಆ ಕೆಲಸ ಮಾಡ್ತಿದ್ರು. ಈಗ ಕ್ರಿಯಾಶೀಲರಾಗಿದ್ದಾರೆ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ತುಂಬ ಅಂತರ ಇದೆ. ಆದರೂ ಒಬ್ಬ ವ್ಯಕ್ತಿಯ ಮೈಂಡಲ್ಲಿ, ಒಬ್ಬ ವ್ಯಕ್ತಿಯ ತಲೆ ಒಳಗಡೆ ಏನಿದೆ ಅಂತ ನಾವು ಅಳಿಯೋಕ್ಕಾಗೋದಿಲ್ಲ. ಅವರ ಪ್ರತಿಭೆ ಏನು ಅಂತ ಈ ಆಲ್ಬಮ್ ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟು ಸುಂದರವಾದ ರಚನೆ, ಅದಕ್ಕಿಂತ ಸುಂದರವಾದ ಚಿತ್ರೀಕರಣ, ಅದಕ್ಕಿಂತ ಸುಂದರವಾದಂಥ ಲೊಕೇಶನ್ಗಳು, ನಿಮ್ಮ ಮನ ಮುಟ್ಟೋ ಹಾಗೆ ಗೀತೆಗಳನ್ನು ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಖಂಡಿತ ನೋಡಿ, ಅವರಿಗೆ ಪ್ರೋತ್ಸಾಹ ಕೊಡಿ. ಅಂದು ನೀ ಹೇಳಿ ಹೋದೆ ಮರೆಯದ ಮಾತೊಂದ. ಬಹಳಷ್ಟು ಜನ ಆಲ್ಬಮ್ ಗೀತೆಗಳನ್ನು ಮಾಡಿದ್ದಾರೆ. ಬಟ್ ಇಲ್ಲೇನು ವಿಶೇಷ ಅಂದರೆ ಇದರಲ್ಲೊಂದು ನವಿರಾದ ಕಥೆಯ ನಿರೂಪಣೆ ರೀತಿಯಲ್ಲಿ ಆಲ್ಬಮನ್ನು ಮಾಡಿದ್ದಾನೆ. ಅದೇ ಹೊಸದು. ಅಂದರೆ ಸೀರೀಸ್ ನೋಡ್ತಾ ಇರ್ಬೋದು ನೀವು. ಈಗ ಶುರುವಾಯಿತು ಅಂತ ಹೇಳಿದ್ರೆ ಮುಂದೆ ಇದರ ಮುಂದುವರೆದ ಭಾಗಗಳು ನೀವು ಈ ವಾಹಿನಿಯಲ್ಲಿ ನಿರೀಕ್ಷೆ ಮಾಡ್ಬೋದು. ಇದಕ್ಕಿಂತಲೂ ಇನ್ನೂ ಚೆನ್ನಾಗಿರುವಂಥ ರೀತಿಯಲ್ಲಿ ಒಳ್ಳೊಳ್ಳೆ ಕಲಾವಿದರು, ಇನ್ನೂ ಒಳ್ಳೆ ಕಲಾವಿದರನ್ನ ಇಟ್ಕೊಂಡು ಈ ನಿರ್ದೇಶಕರು ಸಾಹಿತಿಗಳಾಗಿ ಮತ್ತೊಮ್ಮೆ ನಿಮಗೆ ಉಣಬಡಿಸ್ತಾರೆ. ತಪ್ಪದೇ ನೋಡ್ತೀರಲ್ಲ. ಕುಡುಕ ಕುಡುಕ ಕುಡಿಯೋರೆ ಒಳ್ಳೆಯವರು ಕುಡುಕ, ಬಾಯಲ್ಲಿ ಬೀಡಿ ಕೈಯಲ್ಲಿ ಬಾಟಲಿ ಹೊತ್ತುಂಬ ಕುಡುಕ, ರಾತ್ರಿಯಿಂದ ಬೆಳಿಗ್ಗೆ ಗಂಟ ಕುಡುಕ. ಈ ಆಲ್ಬಮ್ನಲ್ಲಿ ಎಲ್ಲ ಹೊಸ ಮುಖಗಳೇ, ನಿರ್ಮಾಪಕರಿಂದ ಹಿಡಿದು ಛಾಯಾಗ್ರಾಹಕರಿಂದ ಹಿಡಿದು ಕಲಾವಿದರಿಂದ ಹಿಡಿದು ಸಿದ್ಧಾರ್ಥ್ ಅನ್ನೋ ಒಂದು ಹೊಸ ಹುಡುಗ ಈ ಶೀರ್ಷಿಕೆಯ ಗೀತೆಯಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ. ಪಿಕ್ಚರ್ ಟೆಂಟ್ ಅನ್ನೋ ಒಂದು ವಾಹಿನಿಯ ಮುಖಾಂತರ ನೀವು ಈ ಆಲ್ಬಮ್ನ ನೋಡ್ಬೋದು. ನೋಡಿ ಮೆಚ್ಕೋತೀರಿ, ಮೆಚ್ಚುಗೆ ವ್ಯಕ್ತಪಡಿಸಿ ಅವರಿಗೆಲ್ಲ ಪ್ರೋತ್ಸಾಹ ಕೊಡಿ. ಪಿಕ್ಚರ್ ಟೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ.